ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಗಳನ್ನು ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಅವರು, ರಾಜ್ಯದಲ್ಲಿ ಬಾಣಂತಿಯರ ಸಾವುಗಳು ಮುಂದುವರಿದಿವೆ. ಒಟ್ಟು 736 ತಾಯಂದಿರ ಜೀವಹಾನಿಯಾಗಿದೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆಯಾಗಿದೆ ಎಂದು ಆರೋಪಿಸಿದರು. ಚಿಕಿತ್ಸೆ ವೇಳೆ ಬಾಣಂತಿಯರಿಗೆ ನೀಡಲಾಗುವ ಐವಿ ದ್ರಾವಣವನ್ನು ರಾಜ್ಯ ಸರ್ಕಾರ ಖರೀದಿಸುತ್ತಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಹಸ್ತಕ್ಷೇಪವಿಲ್ಲ. ಬೇರೆ ಯಾವ ರಾಜ್ಯಗಳಲ್ಲಿಯೂ ಈ ರೀತಿ ದುರಂತಗಳು ಕಂಡುಬಂದಿಲ್ಲ. 462 ಔಷಧಿಗಳು ಕಳಪೆ ಎಂದು ರಾಜ್ಯ ಸರ್ಕಾರ ಹೇಳಿದೆ. ಆದರೂ ಅವುಗಳನ್ನು ಸರ್ಕಾರಿ ಆಸ್ಪತ್ರೆಗೆ ಪೂರೈಸಲಾಗಿದೆ ಎಂದು ಆಕ್ಷೇಪಿಸಿದರು. ಎಲ್ಲವೂ ಸರಿಯಿದೆ ಎಂದು ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ನೀಡಿ ಸರ್ಕಾರ ನುಣುಚಿಕೊಂಡಿದೆ. ಕಳಪೆ ಔಷಧಿ ಸೇರಿದಂತೆ ಯಾವುದೇ ವಿಚಾರದಲ್ಲಿ ಕಠಿಣ ಕ್ರಮ ಕೈಗೊಂಡಿಲ್ಲ. ಮಹಿಳೆಯರಿಗೆ 2,000 ರೂಪಾಯಿ ನೀಡುವ ಬದಲು ಬಾಣಂತಿಯರಿಗೆ ಬದುಕುವ ಗ್ಯಾರಂಟಿಯನ್ನು ಖಚಿತಪಡಿಸಬೇಕಿದೆ. ಆರೋಗ್ಯ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ನೋಟಿಸ್ ಅಲ್ಲಿ ಯಾರಿಗೆ ಡ್ರಗ್ ಕಂಟ್ರೋಲರ್ ನೋಟಿಸ್ ಕೊಟ್ಟಿದ್ದಾರೆ ಅವನಿಗೆ. ಅದೇ ರೀತಿ ಮಾನ್ಯ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ನೀಡಿರುವ ಬ್ಯಾಂಗಾ ಫಾರ್ಮಾಸ್ಯೂಟಿಕಲ್ ಅವರು ಸರಬರಾಜು ಮಾಡಿದ್ದ ರಿಂಗರ್ ದ್ರವ್ಯದ ಇನ್ನೂ ಕೆಲವು ಬ್ಯಾಚ್ಗಳನ್ನು ಎನ್ಎಸ್ಕ್ಯೂ ವರದಿಯಾಗಿದ್ದರೂ ನೀವು ಈ ಸಂಸ್ಥೆಯನ್ನು ಕಾನೂನಲ್ಲಿ ಅವಕಾಶವಿದ್ದರೂ ಮತ್ತೊಮ್ಮೆ ಕಪ್ಪು ಪಟ್ಟಿಗೆ ಸೇರಿಸದೇ ಇರುವುದು. ಈ ತರ ಕೊಟ್ಟಿದ್ದಾರೆ ಅವರು ಇನ್ನೂ ಬಹಳ. ಮತ್ತೆ ಯಾವುದೇ ನ್ಯಾಯಾಲಯದಲ್ಲಿ ಪರಿಶೀಲನೆ ಅಂತಿಮವಾಗಿದ್ದರೂ ಕೂಡ ಈ ಫಾರ್ಮಾಸ್ಯೂಟಿಕಲ್ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸದೇ ಇರುವುದು. ನೀವು ಯಾವುದೇ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಅವ್ರ ಮೇಲೆ